ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಜ್ಞಾನಿಯಾಗಿರುವವನಿಗೆ ಅರ್ಥ ಮಾಡಿಸಬಹುದು, ಅಜ್ಞಾನಿಯಾಗಿರುವವನಿಗೂ ಅರ್ಥ ಮಾಡಿಸಬಹುದು. ಆದರೆ ಗರ್ವಿಷ್ಠನಾಗಿರುವವನಿಗೆ ಯಾರೂ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ಅವನಿಗೆ ಸಮಯವೇ ಅರ್ಥ ಮಾಡಿಸುತ್ತದೆ. ಸ್ನೇಹಿತರೆ, ಆದ್ದರಿಂದ ಎಚ್ಚರಿಕೆಯಿಂದಿರಿ. ಏಕೆಂದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಲ್ಲರಿಗೂ ಒಂದು ಅತ್ಯಂತ ದೊಡ್ಡ ಮುಖ್ಯವಾದ ವಿಷಯವನ್ನು ಹೇಳಲಿದ್ದೇವೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಒಬ್ಬ ಮಹಾನ್ ದೇವರ ಪವಾಡ ನಿಮ್ಮೆಲ್ಲರ ಜೀವಿತಾವಧಿಯಲ್ಲಿ ನಡೆಯಲಿದೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ತೀರಾ ಸರಿಯಾಗೇ ಇದೆ. ಅದೃಷ್ಟ ಯಾವಾಗ ಬದಲಾಗುತ್ತದೆ ಎಂದು ಯಾರೂ ತಿಳಿಯರು ಎಂಬುದನ್ನು ನೀವು ಕೇಳಿರಬಹುದು. ಕೆಲವೊಮ್ಮೆ ಜೀವನ ಒಂದು ಜಾಗದಲ್ಲಿ ನಿಂತು ಹೋದಂತೆ ಭಾಸವಾಗುತ್ತದೆ, ಎಲ್ಲೋ ಸ್ಥಗಿತಗೊಂಡಂತೆ ಅನಿಸುತ್ತದೆ. ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ, ಮನಸ್ಸು ದುಃಖಿತವಾಗುತ್ತದೆ ಮತ್ತು ಮನುಷ್ಯ ಯೋಚಿಸಲು ಪ್ರಾರಂಭಿಸುತ್ತಾನೆ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನು ಒಳ್ಳೆಯದು ನಡೆಯುವುದಿಲ್ಲವೇ ಎಂದು. ಆದರೆ ಸ್ನೇಹಿತರೆ, ನಿಮಗೆ ತಿಳಿಸುವುದೇನೆಂದರೆ ನಂಬಿ, ಅದೇ ಸತ್ಯ ಮತ್ತು ಅದೇ ಸಮಯ ಆಗಿರುತ್ತದೆ. ಯಾವಾಗ ಅದೃಷ್ಟ ನಿಜವಾದ ಆಟ ಪ್ರಾರಂಭವಾಗುತ್ತದೆಯೋ, ಹೇಗೆ ಮಳೆಯಾಗುವುದಕ್ಕಿಂತ ಮೊದಲು ವೇಗವಾದ ಗಾಳಿ ಬೀಸುತ್ತದೆಯೋ, ಆಕಾಶದಲ್ಲಿ ಮೋಡಗಳು ಮುಸುಕುತ್ತವೆಯೋ ಮತ್ತು ಇನ್ನು ಮುಂದೆ ಬಿರುಗಾಳಿ ಬರಲಿದೆ ಎಂದು ಅನಿಸುತ್ತದೆಯೋ, ಅದೇ ರೀತಿ ನಿಮ್ಮ ಜೀವನದಲ್ಲೂ ಏನಾದರೂ ದೊಡ್ಡ ಬದಲಾವಣೆ ಬರುವುದಕ್ಕಿಂತ ಮೊದಲು ತಲ್ಲಣ, ಸಂಚಲನ ಶುರುವಾಗುತ್ತದೆ. ನಿಮ್ಮೊಂದಿಗೆ ಈಗ ಕೂಡ ಇದೇ ನಡೆಯುತ್ತಿದೆ. ಹೆದರಿಸುವಂಥ ಭಯಾನಕ ಬಿರುಗಾಳಿಯಲ್ಲ, ಇದು ನಿಮ್ಮ ಜೀವನದ ಕೆಟ್ಟ ಸಮಯದ ಧೂಳನ್ನು ಸ್ವಚ್ಛಗೊಳಿಸುವಂಥ ಬಿರುಗಾಳಿ. ಹೌದು ಸ್ನೇಹಿತರೆ, ಹೇಗೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ಹಳೆಯ ಕಸವನ್ನು ಹೊರಗೆ ಎಸೆಯಲಾಗುತ್ತದೆಯೋ, ಹಾಗೆ ಅದೃಷ್ಟದ ಬಿರುಗಾಳಿ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಯೋಚಿಸಿ, ಸುದೀರ್ಘ ಸಮಯದ ನಂತರ ಬಂದ್ ಆಗಿದ್ದ ಬೀಗವೊಂದು ದಿಢೀರನೆ ತೆಗೆದುಕೊಂಡರೆ ಎಷ್ಟು ಸಮಾಧಾನವಾಗುತ್ತದೆ. ಹೌದು ಸ್ನೇಹಿತರೆ, ಎಷ್ಟೋ ಸಂತೋಷವಾಗುತ್ತದೆ. ನೀವು ವರ್ಷಗಳಿಂದ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ಕೀಲಿ ಕೆಲಸ ಮಾಡುತ್ತಿರಲಿಲ್ಲ. ದಿಢೀರನೆ ಒಂದು ದಿನ ಅದೇ ಹಳೆಯ ಕೀಲಿ ಸುಲಭವಾಗಿ ತಿರುಗಿ ಕೀಲು ತೆರೆದುಕೊಂಡರೆ ಇದೇ ತಾನೇ ಅದೃಷ್ಟದ ಪವಾಡ. ಹೌದು ಸ್ನೇಹಿತರೆ, ಇದನ್ನು ದೇವರ ಪವಾಡ ಎನ್ನುತ್ತಾರೆ. ನಿಮ್ಮ ಜೀವನದ ಬೀಗಗಳು ಈಗ ತೆರೆದುಕೊಳ್ಳಲಿವೆ. ಅದೃಷ್ಟದ ಬಿರುಗಾಳಿ ಆ ಬೀಗಗಳ ಮೇಲಿದ್ದ ಸುದೀರ್ಘ ಕಾಲದ ತುಕ್ಕನ್ನು ಕಳೆಯಲಿದೆ. ನಿಮ್ಮ ನಿಂತು ಹೋದ ಕೆಲಸಗಳು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಲಿ, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಲಿ, ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಲಿ ಅಥವಾ ಹಣಕಾಸಿನ ಯಾವುದೇ ಸಮಸ್ಯೆಯಾಗಿರಲಿ, ಈಗ ಕ್ರಮೇಣ ದೂರವಾಗಲಿವೆ. ಹೌದು ಸ್ನೇಹಿತರೆ, ದೇವರು ಸಹ ತಾನೇ ಶ್ರಮಿಸುವವನಿಗೆ ಸಹಾಯ ಮಾಡುತ್ತಾನೆ. ನೀವು ಪ್ರತಿದಿನ ಪ್ರಯತ್ನಿಸುತ್ತಿದ್ದೀರಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದ್ದೀರಿ. ದೇವರು ಎಂದಿಗೂ ನಿಮ್ಮ ಮಡಿಲ ಬಾಗಿಲನ್ನು ಖಾಲಿ ಇರಲು ಬಿಡುವುದಿಲ್ಲ, ಏಕೆಂದರೆ ಶ್ರಮಿಸುವವರ ಮಡಿಲು ಎಂದಿಗೂ ಖಾಲಿಯಾಗುವುದಿಲ್ಲ. ಈ ಅದೃಷ್ಟದ ಬಿರುಗಾಳಿ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವಾಗಿದೆ. ಸ್ನೇಹಿತರೆ, ಇದು ನಿಮ್ಮ ಕಷ್ಟದ ಸಮಯದಲ್ಲಿ ತೋರಿಸಿದ ತಾಳ್ಮೆಯ ಫಲವಾಗಿದೆ. ನೀವು ದೇವರ ಮೇಲಿಟ್ಟಿದ್ದ ನಂಬಿಕೆಗೆ ಸಿಕ್ಕ ಜಯವಾಗಿದೆ. ನೀವು ಯೋಚಿಸುತ್ತಿರಬಹುದು, ಈ ಬದಲಾವಣೆ ಹೇಗೆ ಅನುಭವಕ್ಕೆ ಬರುತ್ತದೆ ಎಂದು. ಅದೃಷ್ಟ ಬದಲಾಗತೊಡಗಿದಾಗ ಸಣ್ಣ ಸಣ್ಣ ಸೂಚನೆಗಳು ಸಿಗಲು ಪ್ರಾರಂಭಿಸುತ್ತವೆ. ಆದರೆ ಯಾರು ಆ ಸೂಚನೆಗಳನ್ನು ಗುರುತಿಸಿ ಜೀವನದಲ್ಲಿ ಮುನ್ನಡೆಯುತ್ತಾರೋ ಅವನೇ ಯಶಸ್ವಿಯಾಗಲು ಸಾಧ್ಯ. ಮತ್ತು ದೇವರ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಸ್ನೇಹಿತರೆ. ದೇವರು ಕೆಲವೊಂದು ಗುಪ್ತ ಸೂಚನೆಗಳನ್ನು ನೀಡುತ್ತಾನೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಆದರೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ದೇವರ ಸೂಚನೆಯನ್ನು ತಿಳಿದುಕೊಂಡರೆ ಅವರ ಜೀವನ ಯಶಸ್ವಿಯಾದಂತೆಯೇ, ಅವರು ಉದ್ಧಾರವಾದಂತೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಮೊದಲನೆಯದಾಗಿ ಹಳೆಯ ಜಗಳಗಳು ಅಂತ್ಯಗೊಳ್ಳುತ್ತವೆ. ಯಾರೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದವೋ ಅವರೇ ಸ್ವತಃ ರಾಜಿ ಮಾಡಿಕೊಳ್ಳಲು ಮಾತುಕತೆ ನಡೆಸತೊಡಗುತ್ತಾರೆ. ನಿಂತು ಹೋಗಿದ್ದ ಹಣ ಮರಳಿ ಸಿಗುತ್ತದೆ. ಎಲ್ಲೋ ಸಿಲುಕಿಕೊಂಡಿದ್ದ ಧನ ಸಂಪತ್ತು ದಿಢೀರನೆ ಕೈ ಸೇರುತ್ತದೆ. ಒಳ್ಳೆಯ ಸುದ್ದಿಗಳು ಸಿಗತೊಡಗುತ್ತವೆ. ಕುಟುಂಬದಿಂದ ಅಥವಾ ಸ್ನೇಹಿತರಿಂದ ಮನಸ್ಸಿಗೆ ಸಂತೋಷ ನೀಡುವಂಥ ಸುದ್ದಿಗಳು ಬರತೊಡಗುತ್ತವೆ. ಹೊಸ ಅವಕಾಶಗಳು ಸಿಗುತ್ತವೆ. ದಿಢೀರನೆ ಯಾವುದೇ ಉದ್ಯೋಗ ಆಫರ್ ಅಥವಾ ವ್ಯಾಪಾರದ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಹೌದು ಸ್ನೇಹಿತರೆ, ಮನಸ್ಸು ಹಗುರವಾಗತೊಡಗುತ್ತದೆ. ಕಾರಣವಿಲ್ಲದೆ ಕಾಡುತ್ತಿದ್ದ ಚಿಂತೆ ಕಡಿಮೆಯಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ. ಇವೆಲ್ಲವೂ ಅದೃಷ್ಟದ ಬಿರುಗಾಳಿ ಈಗ ನಿಮ್ಮ ಜೀವನದಲ್ಲಿ ಬೀಸತೊಡಗಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಒಂದು ವಿಶೇಷ ಸೂಚನೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಅದೃಷ್ಟದ ಬಿರುಗಾಳಿ ಹೆದರಿಸುವುದಿಲ್ಲ, ಆದರೆ ಬದಲಿಗೆ ನೆಮ್ಮದಿ ನೀಡುತ್ತದೆ. ಸ್ನೇಹಿತರೆ, ಹಲವು ಬಾರಿ ನಾವೆಲ್ಲರೂ ಹೀಗೆ ಯೋಚಿಸುತ್ತೇವೆ, ತುಂಬ ಶ್ರಮ ಪಡುತ್ತೇವೆ, ಹಗಲು ರಾತ್ರಿ ಬೆವರು ಹರಿಸುತ್ತೇವೆ, ಹಗಲು ರಾತ್ರಿ ಎಚ್ಚರವಾಗಿದ್ದು ಕಷ್ಟಪಟ್ಟು ತಪಸ್ಸು ಮಾಡಿದ್ದೇವೆ.
ಆದರೂ ಫಲ ಏಕೆ ಸಿಗುತ್ತಿಲ್ಲ? ಹೀಗೇಕೆ ಆಗುತ್ತಿದೆ? ಏಕೆಂದರೆ ಅದೃಷ್ಟ ನಿದ್ರಿಸಿದಂತೆ ಅನಿಸುತ್ತದೆ. ಆದರೆ ನಿಜವೇನೆಂದರೆ ಅದೃಷ್ಟ ಎಂದಿಗೂ ನಿದ್ರಿಸುವುದಿಲ್ಲ. ಅದು ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯುತ್ತದೆ. ಹೇಗೆ ಬೀಜವನ್ನು ನೆಲದಲ್ಲಿ ಬಿತ್ತಲಾಗುವುದೋ ಅದು ತಕ್ಷಣವೇ ಮರವಾಗುವುದಿಲ್ಲ. ಅದಕ್ಕೆ ಸಮಯ ಬೇಕಾಗುತ್ತದೆ. ಮೊದಲು ಅದು ಮಣ್ಣಿನ ಅಡಿಯಲ್ಲಿ ಕತ್ತಲೆಯಲ್ಲಿ ಇರುತ್ತದೆ. ಇಂದ ನೋಡುವವನು ಈ ಬೀಜವು ವ್ಯರ್ಥವಾಯಿತು ಎಂದು ಯೋಚಿಸುತ್ತಾನೆ. ಆದರೆ ಸ್ನೇಹಿತರೆ, ನಿಜವಾಗಿಯೂ ಅದರ ಒಳಗೆ ಎಲೆಗಳು ಚಿಗುರುತ್ತಿರುತ್ತವೆ ಮತ್ತು ಶಕ್ತಿ ರೂಪುಗೊಳ್ಳುತ್ತಿರುತ್ತದೆ. ಸಮಯ ಬಂದಾಗ ಬೀಜವು ಮಣ್ಣನ್ನು ಸೀಳಿಕೊಂಡು ಅಂಕುರವಾಗಿ ಹೊರಬರುತ್ತದೆ. ನಿಮ್ಮ ಶ್ರಮವೂ ಹಾಗೆ. ಇದುವರೆಗೂ ನಿಮ್ಮ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜಕವಾಗುತ್ತಿವೆ ಎಂದು ನಿಮಗೆ ಅನಿಸುತ್ತಿತ್ತು. ಆದರೆ ಸ್ನೇಹಿತರೆ, ಇದು ತೀರಾ ಸುಳ್ಳು. ಅದೃಷ್ಟವು ನಿಮ್ಮನ್ನು ದೊಡ್ಡ ವೇದಿಕೆಯ ಮೇಲೆ ತಂದು ನಿಲ್ಲಿಸಲು ಸಿದ್ಧಗೊಳಿಸುತ್ತಿದೆ. ಸ್ನೇಹಿತರೆ, ನಿಮ್ಮ ಶ್ರಮವನ್ನು ಎಷ್ಟು ಮೌನವಾಗಿ ಮಾಡಿ ಎಂದರೆ ಯಶಸ್ಸು ಗದ್ದಲವೆಬ್ಬಿಸಬೇಕು. ಬೆಳಗಿನ ಅಲಾರಾಂ ಬಾರಿಸಿದಂತೆ ನಮ್ಮ ನಿದ್ರೆ ಕಳೆಯುವಂತೆ ಹಾಗೆ ಈಗ ನಿಮ್ಮ ಅದೃಷ್ಟದ ನಿದ್ರೆಯು ಕಳೆಯಲಿದೆ. ಮುಂಬರುವ 24 ಗಂಟೆಗಳಲ್ಲಿ ಗ್ರಹಗಳ ನಡೆ ಬದಲಾಗಲಿದೆ. ಈ ಬದಲಾವಣೆ ಸಾಮಾನ್ಯ ಬದಲಾವಣೆಯಲ್ಲ. ಇದು ಅದೇ ಬದಲಾವಣೆ, ಅದೇ ಪರಿವರ್ತನೆ. ಯಾವುದು ಸುದೀರ್ಘ ಸಮಯದಿಂದ ನಿಂತು ಹೋಗಿದ್ದ ಕೆಲಸವನ್ನು ತೆರೆಯಲಿದೆಯೋ, ನಿಂತು ಹೋಗಿದ್ದ ಹಣ ಮರಳಿ ಬರಲಿದೆ. ಹಳೆಯ ವಿವಾದಗಳು ಬಗೆಹರಿಯಲಿವೆ. ಯಾವ ಸಂಬಂಧದಲ್ಲಿ ಅಂತರವಿತ್ತೋ ಅವುಗಳಲ್ಲಿ ಆತ್ಮೀಯತೆ ಮರಳಲಿದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ದಿಢೀರನೆ ದಾರಿಗಳು ತೆರೆದುಕೊಳ್ಳಲಿವೆ. ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಾಕಷ್ಟು ಸಮಾಧಾನ ಕಂಡುಬರಲಿದೆ. ಈಗ ಈ ಪ್ರಶ್ನೆಯು ಮೂಡುತ್ತಿದೆ, ಕೊನೆಗೂ ಅದೃಷ್ಟ ನಿದ್ರಿಸುವುದು ಏಕೆ? ಹೌದು, ವಾಸ್ತವವಾಗಿ ಅದೃಷ್ಟ ಎಂದಿಗೂ ನಿದ್ರಿಸುವುದಿಲ್ಲ. ನಮಗೆ ತಾಳ್ಮೆಯನ್ನು ಕಲಿಸುತ್ತದೆ. ಎಲ್ಲವೂ ತಕ್ಷಣವೇ ಸಿಕ್ಕಿಬಿಟ್ಟರೆ ಶ್ರಮದ ಬೆಲೆ ಯಾರಿಗೆ ತಿಳಿಯುತ್ತದೆ? ಫಲವು ತಡವಾಗಿ ಸಿಕ್ಕಾಗಷ್ಟೇ ಅದರ ಸಿಹಿ ಅನುಭವಕ್ಕೆ ಬರುತ್ತದೆ. ಸ್ವಲ್ಪ ಯೋಚಿಸಿ ಎನ್ನುತ್ತಾರಲ್ಲವೇ, ರೈತ ಬೀಜ ಬಿತ್ತಿದ ಮರುದಿನವೇ ಬೆಳೆ ಕೊಯ್ಯಲು ಬಯಸಿದರೆ ಅದು ಹೇಗೆ ಸಾಧ್ಯ? ಅವನಿಗೆ ತಿಂಗಳುಗಟ್ಟಲೆ ಕಾಯಬೇಕಾಗುತ್ತದೆ. ಹಾಗೆ ಜೀವನದಲ್ಲೂ ನಾವು ಸ್ವಲ್ಪ ಕಾಯಬೇಕಾಗುತ್ತದೆ. ಈ ಕಾಯುವಿಕೆಯೇ ನಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಕತ್ತಲು ಎಷ್ಟೇ ಸುದೀರ್ಘವಾಗಿದ್ದರೂ ಬೆಳಕು ಬಂದೇ ಬರುತ್ತದೆ. ಹಾಗೆ ಬೆಳಕನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬೆಳಕಿನ ಕಿರಣಗಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮೋಡಗಳು ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯನ ಕಿರಣಗಳು ಅವುಗಳನ್ನು ಸೀಳಿಕೊಂಡು ಹೊರ ಬಂದೇ ಬರುತ್ತವೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಈಗ ಬೆಳಕಿನ ಹೊಸ ಪ್ರಭಾತ ಮೂಡಲಿದೆ. ನಿಮ್ಮ ಅದೃಷ್ಟ ಈಗ ಬೆಳಗಲಿದೆ. ಈ ಅಡೆತಡೆ ಮತ್ತು ಈ ಬದಲಾವಣೆ ಸಣ್ಣದೇನೂ ಅಲ್ಲ. ಇದು ನಿಮ್ಮನ್ನು ನೀವು ಯಾವಾಗಲೂ ತಲುಪಲು ಬಯಸುತ್ತಿದ್ದ ಜಾಗಕ್ಕೆ ಕರೆದೊಯ್ಯುವಂಥ ಬದಲಾವಣೆ. ಜೀವನವು ಹವಾಮಾನದಂತೆ. ಒಮ್ಮೆ ಬಿಸಿಲಿದ್ದರೆ ಇನ್ನೊಮ್ಮೆ ಮೋಡ ಕವಿಯುತ್ತದೆ. ಒಮ್ಮೆ ಜೋರು ಮಳೆಯಾದರೆ ಮತ್ತೊಮ್ಮೆ ವಾತಾವರಣ ಸಂಪೂರ್ಣವಾಗಿ ಸ್ವಚ್ಛ ಮತ್ತು ಹಿತಕರವಾಗುತ್ತದೆ. ಈ ಏಳು ಬೀಳುಗಳೇ ನಮ್ಮ ಜೀವನದ ಭಾಗವಾಗಿದೆ. ನೀವು ಅನುಭವಿಸಿದ ಕಷ್ಟಗಳು ವಾಸ್ತವವಾಗಿ ನಿಮ್ಮ ಪರೀಕ್ಷೆಯಾಗಿತ್ತು. ಆದರೆ ಈಗ ಗ್ರಹಗಳ ಸಂಚಾರವು ಈ ಸಮಯವು ಈಗ ಮುಗಿಯಲಿದೆ ಎಂಬುದರ ಮುನ್ಸೂಚನೆ ನೀಡುತ್ತಿದೆ. ಯಾವುದೋ ರೀತಿಯ ಸುದೀರ್ಘ ಮತ್ತು ಭಾರೀ ಮಳೆಯ ನಂತರ ಆಕಾಶದಲ್ಲಿ ಒಂದು ಸುಂದರವಾದ ಕಾಮನಬಿಲ್ಲು ಕಾಣಿಸಿಕೊಳ್ಳುತ್ತದೆಯೋ ಹಾಗೆ ಈಗ ನಿಮ್ಮ ಜೀವನದಲ್ಲೂ ಸಂತೋಷದ ಕಾಮನಬಿಲ್ಲು ಮೂಡಲಿದೆ. ಸ್ನೇಹಿತರೆ, ಹಲವು ಬಾರಿ ಜನರು ಅಯ್ಯೋ ನನ್ನೊಂದಿಗೆ ಏಕೆ ಹೀಗೆ ತೊಂದರೆಗಳು ಬರುತ್ತಿವೆ, ನಾನು ಶ್ರಮವಹಿಸಿದ್ದೇನೆ ಆದರೂ ಫಲಿತಾಂಶ ತಡವಾಗಿ ಏಕೆ ಸಿಗುತ್ತದೆ ಎಂದು ಯೋಚಿಸುತ್ತಾರೆ. ಆದರೆ ಸ್ನೇಹಿತರೆ, ಕಷ್ಟಗಳು ನಮ್ಮನ್ನು ತಡೆಯಲು ಬರುವುದಿಲ್ಲ, ಬದಲಿಗೆ ನಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲು ಬರುತ್ತವೆ. ತೊಂದರೆಗಳಿಗೆ ಹೆದರುವುದು ಮತ್ತು ಗಲಿಬಿಲಿಗೊಳ್ಳುವುದು ಖಂಡಿತವಾಗಿಯೂ ಬೇಡ. ಎಷ್ಟೊಂದು ಹೆಚ್ಚು ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರುತ್ತವೆ, ಅಷ್ಟೇ ದೊಡ್ಡ ಯಶಸ್ಸು ದೇವರು ನಿಮಗೆ ನೀಡಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಮಾತು ಅರ್ಥವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹೌದು ಗುರುಗಳೇ, ನೀವು ಹೇಳಿದ್ದು ತೀರಾ ಸರಿ ಎಂದು. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಇಂದು ತಾಳ್ಮೆ, ಸಂಯಮ ಮತ್ತು ಜಾಣತನ ನಿಮ್ಮ ಅತಿ ದೊಡ್ಡ ಶಕ್ತಿ ಎಂದು ಸಾಬೀತಾಗಲಿದೆ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸಿದರೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಸಿಹಿ ನುಡಿ ಜನರ ಮನ ಗೆಲ್ಲುತ್ತದೆ ಮತ್ತು ಸಮಾಜದಲ್ಲಿ ಗೌರವ, ಆದರ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಯಾವುದೋ ಸಣ್ಣ ವಿಷಯಕ್ಕೆ ವಾತಾವರಣ ಉದ್ವಿಗ್ನಗೊಳ್ಳಬಹುದು. ಆದ್ದರಿಂದ ಇಂದು ಮಾತನಾಡುವಾಗ ಜಾಗೃತಿ ವಹಿಸಿ. ಆದರೆ ನಿಮ್ಮ ಸಮಯೋಚಿತ ಬುದ್ಧಿವಂತಿಕೆ ಪರಿಸ್ಥಿತಿಯನ್ನು ನಿಭಾಯಿಸುತ್ತದೆ. ಹೊಸ ಸ್ಥಳಕ್ಕೆ ಹೋಗುವುದು ಅಥವಾ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಪ್ರಸ್ತುತ ಕೆಲಸಗಳ ಮೇಲೆ ಗಮನ ಹರಿಸುವುದು ಉತ್ತಮವಾಗಿರುತ್ತದೆ. ಸ್ವಾದಿಷ್ಟ ಆಹಾರ, ಕುಟುಂಬದ ಜೊತೆಗೆ ಸಮಯ ಮತ್ತು ನೆಮ್ಮದಿಯ ಕ್ಷಣಗಳು ನಿಮ್ಮ ದಿನವನ್ನು ಉಲ್ಲಾಸಮಯವನ್ನಾಗಿ ಮಾಡುತ್ತದೆ. ಮತ್ತೊಂದೆಡೆ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ. ನಾಳೆಯ ದಿನವು ಹೊಸ ನಿರೀಕ್ಷೆಗಳು ಮತ್ತು ಹೊಸ ಅವಕಾಶಗಳ ಆರಂಭದ ಮುನ್ಸೂಚನೆ ನೀಡುತ್ತಿದೆ. ಹಾದಿಯಲ್ಲಿ ಕೆಲವು ಸವಾಲುಗಳು ಬರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕ ಆಲೋಚನೆ ಅವುಗಳನ್ನು ಸುಲಭವಾಗಿ ದಾಟಿಸುತ್ತವೆ. ವಿದ್ಯಾರ್ಥಿಗಳಿಗೂ ಹೊಸ ಸಮಯ ಸಾಕಷ್ಟು ಅನುಕೂಲಕರವಾಗಿದೆ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಉತ್ಸಾಹಕರಾಗಿರುತ್ತಾರೆ. ತಪ್ಪುಗಳಿಂದ ಕಲಿಕೆ ಸಿಗಬಹುದು. ನಾಳೆ ಬಹಳ ಉಪಯುಕ್ತವಾಗಲಿದೆ.
ಮಕ್ಕಳು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ಮತ್ತು ಕುಟುಂಬದ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ಹೊಸ ಕೆಲಸ ಪ್ರಾರಂಭಿಸಲು ಅಥವಾ ಯೋಚನೆ ಮಾಡಲು ಇದು ತುಂಬ ಒಳ್ಳೆಯ ದಿನ, ತುಂಬ ಒಳ್ಳೆಯ ಸಮಯ. ಆದರೆ ಸರಿಯಾದ ಸಮಯ ಮತ್ತು ಸಂಪೂರ್ಣ ಯೋಜನೆಯೊಂದಿಗೆ ಹೆಜ್ಜೆ ಇಡುವುದೇ ನಿಮಗೆ ಸೂಕ್ತವಾಗಿರುತ್ತದೆ. ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ ನಾಳೆಯ ದಿನದಂದು ಉದ್ಯೋಗಿಗಳಿಗೆ ದಿನವು ಸಾಕಷ್ಟು ಅನುಕೂಲಕರವಾಗಲಿದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಬಡ್ತಿ, ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವಂಥ ಶುಭ ಸುದ್ದಿ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಬಹುದು. ಬೇರೆ ಕಡೆಯಿಂದ ಆರ್ಥಿಕ ಲಾಭ ಸಿಗುವ ಯೋಗಗಳು ಇವೆ. ಆದಾಗ್ಯೂ ಹೂಡಿಕೆಯ ವಿಷಯದಲ್ಲಿ ಯಾರದ್ದೋ ಸಲಹೆಯನ್ನು ಕುರುಡಾಗಿ ನಂಬಬೇಡಿ. ಯೋಚಿಸಿ, ಸಮೀಕ್ಷಿಸಿ ತೆಗೆದುಕೊಂಡ ನಿರ್ಧಾರವೇ ಭವಿಷ್ಯದಲ್ಲಿ ಲಾಭ ನೀಡುತ್ತದೆ. ಮತ್ತೊಂದೆಡೆ ಸ್ನೇಹಿತರೆ, ನಿಮಗಾಗಿ ಇರುವ ಸಮಯ, ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ ಇಂದು ನಿಮ್ಮ ಯಶಸ್ಸಿನ ದಾರಿಗಳನ್ನು ತೆರೆದುಕೊಳ್ಳಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಲಿದೆ ಮತ್ತು ಹೊಸ ಯೋಜನೆಗಳು ಸಕಾರಾತ್ಮಕ ಫಲಿತಾಂಶ ನೀಡಲಿವೆ. ಅವಿವಾಹಿತರ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಪ್ರವೇಶ ಆಗುವ ಸಾಧ್ಯತೆ ಇದೆ. ಯಾವುದೇ ಕೆಲಸದಲ್ಲೂ ತರಾತುರಿ ಮಾಡುವುದರಿಂದ ದೂರವಿರಿ, ಏಕೆಂದರೆ ತಾಳ್ಮೆ ನಿಮ್ಮ ಯಶಸ್ಸಿನ ಕೀಲಿಯಾಗಿರುತ್ತದೆ. ಅಲ್ಲಿರುವ ಯಾವುದಾದರೂ ಸಂಬಂಧಿಯಿಂದ ನಿರಾಶೆ ತರುವಂಥ ಸುದ್ದಿ ಸಿಗಬಹುದು. ಕೊಂಚ ನಿರಾಶೆ ಮೂಡಿಸಬಹುದು, ಆದರೆ ಶಾಂತವಾಗಿರಿ. ಸಮಯ ಬದಲಾಗುತ್ತದೆ, ಏಕೆಂದರೆ ಯಾವುದೇ ಸಮಯ ಒಂದೇ ರೀತಿ ಇರುವುದಿಲ್ಲ. ಇಂದು ದುಃಖವಿದ್ದರೆ ನಾಳೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸುಖ ಬರಲಿದೆ. ಇದೇ ತಾಳ್ಮೆ ನಿಮಗೆ ಒಂದು ದಿನ ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.